ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕದ್ರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಧ್ಯಾಹ್ನ ಒಂದು 1 o'clock ಆಗಿತ್ತು, ಬರುವಾಗ ಲೇಟ್ ಆಗಿತ್ತು. ಹಾಗಾಗಿ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಈ ವಿಡಿಯೋನ ಫುಲ್ಲಾಗಿ ನೋಡಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ದೇವಸ್ಥಾನಕ್ಕೆ ನಾನು ಒಂದ್ಸಲ ಬಂದಿದ್ದೆ, ಆದರೆ ಕಂಪ್ಲೀಟಾಗಿ ನಾನು ನೋಡಿರಲಿಲ್ಲ. ಇವತ್ತು ನಾನು ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ತಪ್ಪದೆ ಫುಲ್ಲಾಗಿ ವಾಚ್ ಮಾಡಿ.
ನಾವು ಕದ್ರಿ ಟೆಂಪಲಿಗೆ ಬಂದಿದ್ದೀವಿ. ಮಧ್ಯಾಹ್ನ ಊಟ ಎಲ್ಲ ಮಾಡಿ ಆಯಿತು. ದೇವಸ್ಥಾನ ಬರುವಾಗ ಲೇಟಾಗಿತ್ತು ಸ್ವಲ್ಪ, ಹಾಗಾಗಿ ಗಡಿಬಿಡಿಯಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನಗೆ. ಹಾಗಾಗಿ ಮೇಲೆ ಇಲ್ಲಿ ಗುರುಗಳು ಎಲ್ಲ ಒಂದು ಮಠ ಇದೆ. ಮತ್ತು ಏನಂದರೆ ಅಲ್ಲಿ ಒಬ್ಬರು ಏನು ಹೇಳ್ತಾರೆ, ಜೀವ ಇರುವಾಗಲೇ ಸಮಾಧಿಯಾಗಿರೋದೊಂದು ಗುರೂಜಿಯವರದ್ದು ದೇವಸ್ಥಾನ ಉಂಟು. ಅದನ್ನು ನೋಡಲಿಕ್ಕಂತ ಮೇಲೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಇವಾಗ ಯಾರು ಇಲ್ಲಿ ಗುರುಗಳಂತ ಯಾರೂ ಇಲ್ಲ. ಮೊದಲು ಇಲ್ಲಿ ಜಪ ತಪಗಳನ್ನು ಮಾಡ್ಕೊಂಡಿದ್ರಂತೆ. ಒಬ್ಬರು ಸಜೀವವಾಗಿ ಇಲ್ಲಿ ಅವರ ದೇಹ ತ್ಯಾಗವನ್ನು ಮಾಡಿದಾರಂತೆ. ಅವರದ್ದೊಂದು ಮೂರ್ತಿ ಉಂಟು ಇಲ್ಲಿ. ಇಲ್ಲಿ ಸ್ವಲ್ಪ ಮೇಲೆ ಕಾಡು ಥರ ಇದೆ. ಇಲ್ಲಿ ಗುರುಗಳು ಎಲ್ಲ ಜಪ ತಪ ಮಾಡಿರೋ ಪ್ಲೇಸ್ ಎಲ್ಲ ಉಂಟು. ಅದನ್ನೆಲ್ಲ ನೋಡಲಿಕ್ಕೆ ನಾವು ಬಂದ್ವಿ. ತುಂಬ ಚೆನ್ನಾಗಿದೆ. ಸಿಟಿ ಮಧ್ಯದಲ್ಲಿ ಒಂದು ತುಂಬ ಪ್ರಶಾಂತವಾದ ಜಾಗ ಅಂತ ಹೇಳ್ಬೋದು. ಯಾರಾದರೂ ಮಂಗಳೂರಿಗೆ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದಿಲ್ಲ ಅನ್ನೋರು ಇಲ್ಲಿ ಬನ್ನಿ, ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆನೂ ನೀವು ನೋಡಿ ಆವಾಗ ನಿಮ್ಗೆ ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನನಗಂತೂ ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ನೀವು ನೋಡಿ, ಫುಲ್ ಸರೌಂಡಿಂಗಲ್ಲಿ ಸ್ವಲ್ಪ ಕಾಡು ಥರ ಉಂಟು. ಚೆನ್ನಾಗಿದೆ ಪ್ಲೇಸ್ ಕೂಡ. ನಾವು ಅವಾಗಲೇ ಬಂದ್ವಿ, ಊಟ ಎಲ್ಲ ಆಯ್ತು ನಮ್ಮದು. ಇನ್ನು ಸ್ವಲ್ಪ ಹೊತ್ತಿಲ್ಲೇ ಇರೋದು, ಆಮೇಲೆ ಹೋಗೋದು. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನಗೂ ಹೊಸ ಹೊಸ ವೀಡಿಯೋ ಹಾಕೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಓಕೆ, ಏನು ಮಾಡ್ತಿದ್ದಾಳಂತ ತುಂಬ ಚೆನ್ನಾಗಿದೆ ನೋಡ್ಬೋದು. ನಾನು ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮರಾದಲ್ಲಿ ಎಷ್ಟು ಚೆನ್ನಾಗಿದೆ ಸರೌಂಡಿಂಗ್ಸ್ ಎಲ್ಲ. ನೋಡ್ಬೋದು, ಚೆನ್ನಾಗಿರೋ ಸೀರೆ ಅಂತ ಏನಿರಲಿಲ್ಲ. ಗಿಫ್ಟು ಕೊಡೋ ದಿವಸ ನಾನು ನಿಮಗೆ ಹೇಳ್ತೀನಿ ಯಾರಿಗೆ ನಾನು ಗಿಫ್ಟ್ ತೆಕ್ಕೊಂಡೆ ಅಂತ.
ಇದು ಮಂಗಳೂರಿನ ಮಾರ್ಕೆಟು. ಇಲ್ಲಿಗೆ ಬಂದಿದ್ದೀವಿ, ನಮಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು, ಹಾಗಾಗಿ ಇಲ್ಲಿ ಬಂದ್ವಿ. ಇಲ್ಲಿ ನೋಡ್ಬೋದು, ಇದು 10 ರೂಪಾಯಲ್ಲಿ ಬುಟ್ಟಿಗೆ ಹಾಕಿ ಇಡ್ತಾರೆ ತರಕಾರಿ. ನಮ್ಮಂಥ ಸಣ್ಣ ಫ್ಯಾಮಿಲಿಗೆ ಇದು ಸಾಕಾಗ್ತದೆ. ಚೆನ್ನಾಗಿದೆ ಇದು ತರಕಾರಿ. ನಮಗೇನು ಬೇಕೋ ಅಂಥದ್ದನ್ನು ಚಾಯ್ಸ್ ಮಾಡಿ ನಾವು ತೊಗೊಂಡ್ವಿ. ತರಕಾರಿ ಕೂಡ ತುಂಬಾ ಫ್ರೆಶ್ ಆಗಿತ್ತು. ಆ ಥರ ಏನು ಚೀಪ್ ಕ್ವಾಲಿಟಿ ಎಲ್ಲ ಮಾರ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬಾ ಚೆನ್ನಾಗಿತ್ತು ತರಕಾರಿ ಕೂಡ. ನಮಗೇನು ಬೇಕೋ ಅಂಥದ್ದನ್ನು ನಾವು ತೊಗೊಂಡ್ವಿ.